ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಕೊಡಗು ಜಿಲ್ಲೆಯ ಹೆಗ್ಗಡೆ ಜನಾಂಗದ 10 ವಲಯವಾಯಿತು. ಇಂಥ 10 ವಲಯ ಏನಂಗಾಯ್ತು ಮಾಡ್ತೀವಿ ಅಂತ ಎಲ್ಲರಿಗೂ ಕಳಿಪಿಕೊಡಂಗ ಅವಕಾಶ ಆಡು ಅನ್ನುವಂತ ನಿಟ್ಟಿಲೆ ಇಲ್ಲಿಗೆ ಏನಂಗ 10 ವಲಯ ಆಯ್ತು. ನಂಗ ಈ ಕ್ರೀಡಾಕೂಟ ನಡ್ತೀನಿ ಬಂದೆ ನೋಡಿ. ಇದು ಎಲ್ಲರಿಗೂ ಅವಕಾಶ ಆಡು ಅನ್ನೋಂಥವ್ರ ಸಂದರ್ಭ. ಎಲ್ಲ ಕಾಲ ಚಾಯ್ತೆ ಕೂಡಿ ಆಡಿ ನಡ್ತೀನಿ ನೋಡಿ. ಇನ್ನೇ ಈ ಕುಡಿ ಈ ಹಾತೂರು ಗ್ರೌಂಡ್ ನಂಗ ಈ ತಳಿಕೂಟದ ನಡ್ತೀನಿ ನೋಡಿ. ಬೆಂದುವಳೆ ಈಗಾಗಲೇ ನಂಗಡ ಬೆಂದು ಆಯ್ತು ಒಂದಂತ ಅಜ್ಜಿ ಕೊಟ್ಟಿರೋ ಪನ್ನಣ್ಣ ನಿಮ್ಗೆಲ್ಲ ಪರಿಚಿತ. ಅದ್ರ ಬಗ್ಗೆ ದಂಡ ತಕ್ಪರಿ ಕೊಡಂಗ ನಾನು ಇಷ್ಟಪಡ್ವಿ. ನಂಗಡ ಹೆಗ್ಗಡೆ ಸಮಾಜದ ನಿಯೋಗ ಅಯ್ಯಂಡ ಮುಖಾಂತರ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಯ್ಯಂಗಳ ನಂಗಡ ಸಮಾಜಕ್ಕೆ ನಂಗಡ ಅಭಿವೃದ್ಧಿ ಕೆಲಸಕ್ಕೆ ಹಣಕಾಸು ತರಂಡು ಕೊಂಡು ಅಯ್ಯಂಡ ಮುಖಾಂತರ ನಂಗ ಬೇಡಿಕೆ ಇಟ್ಟಿತ್ತು. ಅಯ್ಯಂಗ ನಂಗಳ ಖುದ್ದು ಮುಖ್ಯಮಂತ್ರಿ ಪಕ್ಕ ಕಾಕೆ ಹೋಯ್ತು. ನಂಗಕ್ಕೆ 30 ಲಕ್ಷ ಅನುದಾನ ಅಯ್ಯಂಡ ಮುಖಾಂತರ ತಪ್ಪಿಟ್ಟಿತ್ತು. ಇದು ನಂಗಡ ಜನಾಂಗತ್ರ ಮೇಲೆ ಅಭಿಮಾನ ಇಟ್ಟಿತ್ತು. ಪನ್ನಣ್ಣ ಹಿಂಗ ಮಾಡಿ ತಂದವರು ಬಲ್ಯ ಉಪಕಾರ. ಅಯ್ಯಂಗಳ ಈ ಸಂದರ್ಭದ ನಾನು ಜನಾಂಗತ್ರ ಪರವಾಯಿತು ನಾನು ಅಭಿನಂದನೆ ಧನ್ಯವಾದ ಅರ್ಪಿಸುವೆ. ಅನ್ನನೇ ಹೆಂಗೆ ಅಂತಂದ್ರೆ ಈಗಾಗಲೇ ತುಂಬಾ ಕೊಡಗು ಜಿಲ್ಲೆಯಲ್ಲಿ ಈಗ ನೋಟಿದ್ದಕ್ಕೂ ಈ 3ನೇ ಕಾಲತ್ರ ಈ ಅವಧಿಯಲ್ಲಿ ಕರ್ನಾಟಕ ಸರ್ಕಾರದವರ MLA ಆಯ್ತು, ಮುಖ್ಯಮಂತ್ರಿ ಆಪ್ತ ಕಾರ್ಯದರ್ಶಿ ಆಯ್ತು. ಕೊಡಗು ಜಿಲ್ಲೆಗೆ ಅದು ಹೆಚ್ಚಕ್ಕೆ ಹಣಕಾಸರ ಅಭಿವೃದ್ಧಿಗಾಯ್ತು. ಎಂತಂಚೆ ಅಭಿವೃದ್ಧಿ ಅದು ನಾನಾ ತರದ ರಸ್ತೆ ಇಕ್ಕು, ಮೂಲಭೂತ ಸೌಕರ್ಯ ಎಲ್ಲವೂ ಇಕ್ಕು, ಎಲ್ಲ ಜನಾಂಗತ್ರ ಎಲ್ಲ ವರ್ಗತ್ರ ಇಕ್ಕು, ಸಾಮಾಜಿಕ ನ್ಯಾಯ ಕೊಡ್ಪಂತವರು ಸಂದರ್ಭದಲ್ಲಿ ಹಣಕಾಸಿನ ಕೊಡ್ಪು ಚುರಂಜಿ ತುಂಬಾ ಇಲ್ಲಿಗೆ ತಾನೆ ಎಂತ ನಂಗಕ್ಕೆ ಸುಮಾರು ನಂಗ ಕಾಲಂಜಿ ನಂಗ ನೋಟಿನ ಬಂದಿತ್ತು. ಇಂಥವರು ಶಾಸಕ ನಂಗಕ್ಕೆ ನಂಗಡ ಈ ವಿಧಾನಸಭಾ ಕ್ಷೇತ್ರ ಬಿಟ್ಟನದು ನಂಗೆ ಬಲ್ಯವರು ಹೆಮ್ಮೆ. ಬಲ್ಯ ದುಡ್ಡು ತಂತು, ಬಲ್ಯ ವ್ಯವಸ್ಥೆ ಮಾಡಿತು, ಬಲ್ಯ ಅಭಿವೃದ್ಧಿ ಮಾಡಿತ್ತು. ಎಲ್ಲಲ್ಲಿ ಏನಂಚೆ ಎಲ್ಲ ಕೆಲಸ ಕಾರ್ಬಾರ ಎಲ್ಲ ಮಾಡಿ ಅನ್ಕೋಪ ಸರ್ಕಾರದ ಅನುದಾನ ಎಲ್ಲೆಲ್ಲಿ ಕೊಂಡು ಅಲ್ಲೆಲ್ಲಿ ವ್ಯವಸ್ಥೆ ಮಾಡುವ ಆಚೆಗೆ ಸಾಮಾಜಿಕ ನ್ಯಾಯ ಕೊಡ್ಪ ನಿಟ್ಟಿನಲ್ಲಿ ಎಲ್ಲಾ ಜನಾಂಗಕ್ಕೂ ಎಲ್ಲ ವರ್ಗಕ್ಕೂ ಎಲ್ಲ ವ್ಯವಸ್ಥೆಗೂ ಮಾಡಿನಂತವರು MLA ಉಂಡಂತೀನಿ ಈ ನಂಗಡ ಶಾಸಕ ಪೊನ್ನಣ್ಣ ಅಯ್ಯಂಗಳ ಮನವಿ ಮಾಡಿ ಏನಂಗೆ ತುಂಬಾ ಸಮಯ ಇಡ್ತಲ್ಲ. ಹಂಗೆ ತುಂಬಾ ತುರ್ತುಲುಂಡು ಅವಳು ಮತ್ತೆ ಮಾಯಗುಡಿ ಅಮ್ಮ ಕೂಡ ಸಮಾಜತ್ರ ಸಭೆಯಲ್ಲುಂಡು ಹಂಗೆ ಹಿಂಗಳ ಐಪಂಜಿ ಹಂಗ ಬಯ್ಯ ಬಪ್ಪಿ ಹಿಂಗಳ ಹಚ್ಚುಕೊಂಡು ಅನ್ನನಾಯ್ತು. ಹಂಗೆ ತುಂಬಾ ಇದು ಮೇಡೆ ಬರ ಎಂದು ತುಂಬಾ ಕಾರ್ಯಕ್ರಮ ಉಂಡು. ಅನ್ನನಾಯ್ತು ಹಂಗಡ ಬಗ್ಗೆ ಗಣ್ಣುಗಳಂಗು ತುಂಬಾ ಉಂಡು. ಆಚೆಗೆ ಈ ಸಂದರ್ಭ ಅಲ್ಲ ತುಂಬಾ ಐತಿ ನಂಗಡ ಜನಾಂಗತರ ಪರವಾಯ್ತು. ಧನ್ಯವಾದ ಅಭಿನಂದನೆ ನಾನು ಅರ್ಪಿಸುವೆ. ಅರುಣ್ ಮಾಚಯ್ಯ ಬಂಧನಿಗೆ ಅಂಗಡಿ ಬಗ್ಗೆ ನಾನು ದಂಡ ತಟ್ಟು ಬರ್ಲಿ. ಶಾಸಕನಿಗೆ ನಿಂಗ ಮಾಡಿದಂತ ಕೊಡಗು ಜಿಲ್ಲೆಗೆ ಮಾಡಿದಂತ ಸಾಧನೆ ಕೆಲಸ ಕಾರ್ಬಾರು ಅಭಿವೃದ್ಧಿ ಅವನ ಜೊತೆಗೆ ನಂಗಡ ಹೆಗ್ಗಡೆ ಜನಾಂಗತ್ರ ಮೇಲೆ ಅಭಿಮಾನ ಬೆಚ್ಚಿತ್ತು. ನಂಗಡ ಕೂಡ ಬಾಂಧವ್ಯ ಬೆಚ್ಚ ನಿಂಗ ನಂಗೆ ಮಾಡಿಕೊಂಡಂತ 30 ಲಕ್ಷ ಅನುದಾನ ನಂಗೆ ಮರೆಯ ಸಾಧನೆ ಇದಿಲ್ಲ. ಇಂದಿಕ ನಿಂಗಕ್ಕೆ ಅವ್ರ ಅಭಿವೃದ್ಧಿ ಕೊಡಗು ಜಿಲ್ಲೆಯ ಅಭಿವೃದ್ಧಿಗಾಯ್ತು. ನಿಂಗ ಸಾಮಾಜಿಕ ஒரு ನ್ಯಾಯತನ ಕೊಡ್ಪಂತಲ್ಲಿ ನಿಂಗ 1ನೇ ಸ್ಥಾನ ಉಳ್ಳಿ ಹಣ್ಣುಗಳಂಗ ಇಷ್ಟಪಟ್ಟಿದ್ದು ನಿಂಗಳ ಇಂದು ನಂಗಡ ಹೆಗ್ಗಡೆ ಜನಾಂಗರ ಮುಖಾಂತರವಾಯ್ತು ಸನ್ಮಾನ ಮಾಡುವಂತ ಕಾರ್ಯಕ್ರಮ ಬಿಟ್ಟಂಡಿದ್ದೆ. ನಿಂಗ ಆ ಸನ್ಮಾನ ಸ್ವೀಕಾರ ಮಾಡುವ ನಿಂಗಲ್ಲಿ ನಾನು ಮನವಿ ಮಾಡಿ ಕೊಡಗಿನಿಂದ ಇಲ್ಲಿ ಕೊಚ್ಚು ಕಲಿಪುಟ
ಮೈದಾನ ಬೇರೆ ಖಾಲಿ ಜಾಗ ಉಂಡೆಗೂ ಮಕ್ಕ ಬಲೆಕತ್ತೆ ಕಲ್ಚರ್ ಉಂಟು 4 ದಿವಸಕ್ಕೆ 5-6 ಕಳಿಕೂಟ ಹತ್ರ ಕಾರ್ಯಕ್ರಮ ತಕ್ಕಬರ್ದೇ ಬರೆಯುವ ಅತಿಗೂ ಬರ್ದೇ ಇರೋದು ನೆನಪಿಗೆ 4 ಹೆಚ್ಚ ಕುರಿಯಪ್ಪ ಇದನ್ನೇ ಬರೆಯುವ ಆಯ್ದಿಪ್ಪ ನಿಂಗಕ್ಕೆ ಒಮ್ಮೆಗೆ ಹೋಗಲ್ಲ ಅದಕ್ಕೆ ಅಲ್ಲಿಕ ಮಾಯಾಮುಡಿಲನ್ನ ಕೂಡ ಬಂದಿದೆ ಆಚೆಗೆ ಭಾರಿ ಖುಷಿಯಪ್ಪ ನೆನಪಿಗೆ ಕೊಡಗು ನೆನಪಿಗೆ ಕ್ರೀಡೆ ನೆನಪಿಗೆ ಕೊಡಗು ಸೊ ಅದಕ್ಕೆ ಅನುಗುಣವಾಯ್ತು ಇಂದು ಎಲ್ಲಿ ಕೋಚಿಂಗ್ ಕಳಿಕೂಟ ಕ್ರೀಡಾ ಕಾರ್ಯಕ್ರಮ ಪಂದ್ಯಾವಳಿ ಇಂದು ನೋಟೋಕಾಪದ ಮೈದಾನ ಎಲ್ಲ ಮೈದಾನಕ್ಕೂ ಕೂಡ കളി നടന്നതിപ്പോ നോട്ടൊക്ക ಏನಾಯ್ತು ಖುಷಿ ಆಗ್ತದೆ ಹೆಚ್ಚಕ್ಕೆ ಬೆದಲಿ ಉತ್ಸಾಹ ಹುಮ್ಮಸ್ಸಿನ ನಂಗಡ ಎಲ್ಲರೂ ಮಕ್ಕ ಬಲೆಕರ್ತಿಯ ಕಲ್ಚರ್ ನಿಲ್ತಿದೆ ನೇರಾಯ್ತು ಆ ಪರಂಪರೆಗೆ ಅನುಗುಣವಾಯ್ತು ಈ ಜಿಲ್ಲೆಯ ವ್ಯವಸ್ಥೆ ಕೂಡ ಉಂಟು ಅನ್ನುವಂಥದ್ದು ನೋಟಕ್ಕೂ ಖುಷಿ ಆಗ್ತದೆ ಅಂದರೆ ಈ ಕಳಿಕೂಟ ಈಗ ಬೇರೆ ಸಮಾಜ ಹತ್ರ ಇಲ್ಲ ಕೂಡಿಟ್ ಮಾಡುವಂಥದ್ದು ಅದು ಒಂದು ನೆಮ್ಮೆಲೆ ಬಂದಿದೆ ಬರೀ ಕಳಿಗೆ ಸೀಮಿತ ಅಲ್ಲ ಎಲ್ಲ ಎಂದುಕ ಹಿಂಗಳೆಲ್ಲ ಕೂಡಿತ್ತು ಬೆಂದೋಳ ಸಾಹಿತ್ಯ ಮಾಡುವಂಥವರು ಕಾರ್ಯಕ್ರಮ ಅದಕ್ಕೆ ಯಕ್ಷ ಕಾರ್ಯಕ್ರಮ ಕೋಚಿಂಗ್ ಕೂಡ ಬೇಜಾರಾಗ್ತದೆ ಇಂಥ ಇವ್ರ ಆತ್ಮೀಯತೆ ಅವ್ರ ಬಾಂಧವ್ಯತೆ ನೋಟಕ್ಕೂ ತುಂಬ ಬೇರೆಯಾಯ್ತು ಖುಷಿ ಆಗ್ತದೆ ಹಿಂದೆ ಕೊಡಗು ಹೆಗಡೆ ಸಮಾಜ ಹತ್ರ ಈಗ ಕೂಡ 26ನೇ ಕಾಲ ಇದನ್ನ ಮಾಡಿ ಅಂತಂಗಿ ನೇರಾಯ್ತು ಬಲ್ಯ ಒಂದು ಸಾಧನೆ ಯಕ್ಷಕ್ಕೆ ಚಿರಿಯದೀಪ ಸಮುದಾಯ ಸಂಖ್ಯೆಯಲ್ಲಿ ಅಷ್ಟೇ ಒಗ್ಗಟ್ಟಿನೊಂದು ಈಗ ಹೆಗಡೆ ಸಮಾಜಕ್ಕೆ ಕೊಡ್ತ ಅನುದಾನದ ಬಗ್ಗೆ ಅಧ್ಯಕ್ಷಂಗ ಅನಿಸ್ತೀವಿ ಅದು ಈಗ ಒಗ್ಗಟ್ಟಿನ ಕೇಟಂಗ ಬಂದಿದೆ ಈಗ ಅಧ್ಯಕ್ಷ ಬರೀ ಧ್ವನಿ ಬಲ್ಯದಲ್ಲ ಎಲ್ಲಾನು ಕೂಡಿರ್ಲಿ ಮಾಜಿ ಅಧ್ಯಕ್ಷಗೊಂಡು ಉಪಾಧ್ಯಕ್ಷಗೊಂಡು ಎಲ್ಲರೂ ಕೂಡಿತ್ತು ಒತ್ತಾಯಪೂರ್ವಕ ಎತ್ಕೊಳ್ತಿತ್ತು ಮುಖ್ಯಮಂತ್ರಿ ಅಂದ್ರೆ ಬಾರ ಜನಾಂಗ ಹತ್ರ ಬೇಡಿಕೆನ ಕೂಡ ಮುಖ್ಯಮಂತ್ರಿಗೆ ತಲುಪಿತ್ತು ಅದನ್ನು ಆಪತ್ತಕ್ಕೆ ಬರೀ ಅದನ್ನು ಮಾಡುವಂತ ಕೆಲಸನ ಮಾಡೋದು ನೆನಗಣ್ಣೆಗಳು ನಾನು ಅಂತೀನಿ ಇದು ಡೆಮೋಕ್ರಸಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲಿ ಸಂಖ್ಯೆ ಬಲ ಮತ್ತೆ ಈ ಸಂಖ್ಯೆಗೆ ಬಲ ಕೊಟ್ಟು ಅಂತ ಕೂಡ ಉಂಡೆಗಿ ಈಗ 10 ಕೋಟಿ ಇಂಜಿತ್ತು ಒಬ್ಬೊಬ್ಬ ಹೊರ ಜಾಗಕ್ಕೆ ಉಂಡೆಗೆ ಪ್ರಯೋಜನ ಇಲ್ಲ 1000 ಜನ ಕೂಡ ಉಂಡೆಗಿ ಅದು ಶಕ್ತಿ ಆ ಧ್ವನಿ ಬಂತು ವಿಧಾನಸೌಧ ಮುಟ್ಟ ಮುಂದಿನ ಮಾಡಿ ವಿಧಾನಸೌಧ ಮುಂದಿನ ಮಾಡಿ ಕೂಡ ಆ ರೀತಿ ಆಯ್ತು ಕೊಡಗರ ಹೆಗಡೆ ಸಮಾಜ ಹತ್ರ ಹಿಂಗೆ ಕೆಲಸ ಮಾಡಿ ಉಂಟು ಎಂದು ಭಾರಿ ಖುಷಿಯಿಂದ ಹೆಮ್ಮೆಯಿಂದ ಎಂದು ನಿಮಗೆ ಕಲಿಸುತ್ತಾ ನಾನೀಗ ಜನಪ್ರತಿನಿಧಿ ಆಯ್ತು ಎಲ್ಲ ಕಾರ್ಯಕ್ರಮಕ್ಕೂ ಇಲ್ಲಿ ಬಾರ ಸಮುದಾಯ ಹತ್ರ ಹಿಂಗ ಬಾರ ಜನಾಂಗ ಹತ್ರ ಹಿಂಗ ಬಾರ ಭಾಷಾ ಪರಿವಾರ ಹಿಂಗ പിന്നെ ಬಾರ ಧರ್ಮ ಹತ್ರ ಹಿಂಗ ಎಲ್ಲರೂ ಕೂಡ ಆಯೋಜನೆ ಮಾಡಿ ಕಾರ್ಯಕ್ರಮ ಈಗ ನಿಂಗಡ ஒரு ಒಗ್ಗಟ್ಟು ஒரு ಶಿಸ್ತಿನ ನೋಟಕ ಭಾರಿ ಖುಷಿಯಾಪಂತ ವಿಚಾರ ಸಮಾಜ ಬೆಳೆಯೋದು ಇಂದು ನಾನು ಪದೇ ಒತ್ತಕ್ಕ ಕೊಡಗು ನೆರಾನ ஒரு ಕೊಡಗು ನಾಡು ಇಂಥ ನಂಗಡ ಹಿರಿಯಂಗ ಪೂರ್ವಜಂಗ ಕಟ್ಟಿ ತಿಂತೀವಿ ಅದು ಓರ್ ಸಮುದಾಯದನ್ನ ಬಿಟ್ಟಿತ್ತು ಅಥವಾ ದಂಡ ಸಮುದಾಯದನ್ನ ಬಿಟ್ಟಿತ್ತು ಇಪ್ಪಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಹತ್ರ ಎಲ್ಲ ಪ್ರತಿಯೊಬ್ಬ ಮೂಲ ನಿವಾಸಿ ಕೂಡ ಹಿಂದಿತ್ತು ಅವರು ನೆಮ್ಮದಿಯ ಬದುಕೇನುಂಡೆಗಿ ಮಾತ್ರ ಅದು ನೇರಾನ ಕೊಡುಗಾಪಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಅದಕ್ಕೆ ಪ್ರತಿಯೊಬ್ಬರು ಕೊಡುವ ಭಾಷೆ ಬರೆಯುವಂತ ಸಮುದಾಯ ಆಯ್ತಿತ್ತು ಬಾರ ಇಲ್ಲಿ ಹತ್ರ ಮೂಲ ನಿವಾಸಿಯ ಸಮುದಾಯ ಆಯ್ತಿತ್ತು ಹೀಗೆ ಎಲ್ಲರಿಗೂ ಕೂಡ ಅವರು ನೆಮ್ಮದಿನ ವಾತಾವರಣ ನಿರ್ಮಾಣ ಅದು ಅಂಗಳ ಸಂಸ್ಕೃತಿ ಪರಂಪರೆಯನ್ನ ಇನ್ನೇಟು ಎಡ್ತನ್ ಪೋಪಂಜಿ ಅಂಗಳ ಮಕ್ಕಳಿಗೆ ಪಡ್ತಿತ್ತು ಮರಿ ಮಕ್ಕಳಿಗೆ ಪಡ್ತಿತ್ತು ಅದನ್ನ ಕಾಪಾಡುವಂತ ವ್ಯವಸ್ಥೆ ಅನ್ನು ಎಲ್ಲಿ ಒಡಪಂತ ನೀತಿ ಆಪಾಗ ಅನ್ನುವಂಥದ್ದು ನಾಡ ಒರೇ ಗುರಿ ಅದ ಅಧ್ಯಕ್ಷಂಗ ಸರ ಚೆಂಗಪ್ಪನಂಗ ಅಂತ ಅನ್ನಿಸಿ ಅದಕ್ಕೆ ನಾನು ಬದ್ಧನಾಯ್ತು ಅವರು ಸಮಾನ ಸಮಾಜ ನಿರ್ಮಾಣ ಯಾರು ಮೇಲೆ ಹೊಡಿಲಿಲ್ಲ ದಾರು ಹೊಡಿಲಿಲ್ಲ ಯಾರು ಮೇಲಿಲ್ಲ ಯಾರು ಕೇಳಿಲ್ಲ ಬಸವಣ್ಣ ತಕ್ಕ ಎಲ್ಲರೂ ಒಂದೇ ಆಯ್ತು ಸಮಾನವಾಯ್ತು ಅದು ಅನುಷ್ಠಾನಕ್ಕೆ ಬರೋದು ಅಂತರಾಳದಿಂದ ನಂಬಿಕೆ ಇರೋಣ ಬರೀ ಮೈಕಿಗೆ ಸೀಮಿತ ಆಗ್ತದ ಎಲ್ಲರೂ ಒಂದೇ ನನ್ನ ಸಮಾನತೆ ಮಾಡೋಣ ಅವ್ರ ಥಿಯರಿ ನಡ್ಬೇಕ ಅವ್ರು 100 ಮೀಟರ್ ರೇಸ್ ಗಂಡು ಕಾಲಿಲ್ಲದವರು 100 ಮೀಟರ್ ಓಡೋಣ 4 ಕಾಲು 100 ಮೀಟರ್ ಓಡೋಣ
2 ಕಾಲು ಓಡೋದು 100 ಮೀಟರ್ ಓಡೋದು ಸಮಾನತೆ ಆಗ್ತಲ್ಲ, ಐತಿಹಾಸಿಕವಾಯ್ತು. ಪ್ರತಿ ಸರಿಯವರ ಸಮುದಾಯತ್ರ ಹಿನ್ನೆಲೆ ದೀಪ ಇಂಥ ಈಗ ಅನುಭವಿಸಿಕೊಂಡು ಬಂತೀವಿ. ಸಾಮಾಜಿಕವಾಯ್ತು ಶೋಷಣೆಗೆ ಒಳಗಾದಂಥ ಜನಾಂಗ, ಶೈಕ್ಷಣಿಕವಾಯ್ತು ಅವಕಾಶದಿಂದ ವಂಚಿತ ಆದಂಥ ಜನಾಂಗ. ಈಗ ನಾಡಮಕ್ಕ ಅಲ್ಲಿ ಬ್ಯಾಂಗ್ಳೂರ್ನಲ್ಲಿ ಏನಿಲ್ಲ, ಅದಿತಿ ಮಲ್ಯ ಅಂತ ಸ್ಕೂಲ್, ಅಪ್ಪರತ್ರ ಬ್ಯಾಂಗ್ಳೂರ್ ಭಾಗದ್ದು ಮಲ್ಯನಲ್ಲ ಸ್ಕೂಲ್ ಅಲ್ಲಿ. ಆ ಮಕ್ಕಕ್ಕೂ ಇಲ್ಲಿ ಆತೂರು ಗವರ್ಮೆಂಟ್ ಸ್ಕೂಲ್ ಓದಿರುವ ಮಕ್ಕಳು ದಂಡಾಳ ಕಾಂಪಿಟೇಷನ್ ಇರ್ತವೆ, ಸಾಧ್ಯ ಇಲ್ಲ. ಸಮಾನ ಸಮಾಜ ನಿರ್ಮಾಣ ಮಾಡೋದು ಅನ್ನುವಂಥ ಕಲ್ಪನೆ ಉಂಡೆಗೆ ಮಾತ್ರ ಎಲ್ಲ ಚಿರೆ ಸಮುದಾಯನ ಗುರುತಿಸಿಬಿಟ್ಟು ಹಂಗಕ್ಕೆ ಮುಖ್ಯವಾಹಿನಿಯಲ್ಲಿ ಅವಕಾಶ ಮಾಡುವಂತ ಹೊರ ನೀತಿನ ರೂಪಿಸಿರುವಂಥದ್ದು ತೀರ್ಮಾನ ಆಡ್ತುವಂತ ಶಕ್ತಿ ಸಿಗಲ್ಲ. ಅದೊಂದು ರಾಜಕೀಯೇತರ ವ್ಯವಸ್ಥೆಯಲ್ಲಿ ನಿಮ್ಗೆ ಆಯ್ಕೆ ಮಾಡೋಕ ಚುನಾವಣೆ ನಡ್ಕೊಂತ ಸಂದರ್ಭದಲ್ಲಿ ಯಾರಕ್ಕೆ ಹಿನ್ನೆಲೆ ಉಂಟು ಅನ್ನೋಂಥದ್ದೇ ಗುರುತಿಸೋದು. ಸಂವಿಧಾನಕ್ಕೆ ಬದ್ಧನಾಯ್ತಿದ್ದಾರೆ ಉಂಡೆ ರಾಜಕಾರಣದಾರ ಮಾಡಿ ಉಂಟು ಅನ್ನೋಂಥ ಗುರುತಿರುವಂತ ವ್ಯವಸ್ಥೆ ಅತ್ತ ಮಾತ್ರ ಆ ರೀತಿಯಾದಂಥ ಕ್ರಮ ತಿರ್ತಿರಿಯ ವಿಚಾರಪ್ಪ ಎಲ್ಲ ಬಲ್ಲೆ ಟಿವಿಲಿ ಪೇಪರ್ಲಿ ಬಕ್ಕಂಥದ್ದೇ ಅದೊಂದಲ್ಲ, ಸಿರಿಯ ವಿಚಾರ. ಇನ್ನು ನಂಗೆ ಒಳ ಮೀಸಲಾತಿ ಜಾರಿ ಮಾಡಿರ್ತೀವಿ, ಇನ್ನೊಂದು ರೋಸ್ಟರ್ ಮಾಡ್ತೀವಿ, ರಿಸರ್ವೇಶನ್ ರೋಸ್ಟರ್. ಆ ರೋಸ್ಟರ್ ಬಿಂದು ನಾವು ಬದಲಾವಣೆ ಮಾಡೋಣ ಅನ್ನೋಕತ್ತಾಗ ಅಲ್ಲಿ ಎಲ್ಲಿಯವರೆಗಾಗುತ್ತೆ ಬ್ಯಾಕ್ವರ್ಡ್ ಕ್ಲಾಸಸ್ ಹಿಂದುಳಿದ ವರ್ಗ ಕ್ಯಾಟಗರಿ 2A ಸಮಾಜ 2A ಕ್ಯಾಟಗರಿ 1 2A ಇಂಥಕ್ಕೆ ತಪ್ಪಿಗೊಪ್ಪ ಅಂತ ರೋಸ್ಟರ್ ಹೇಳಿದ್ವಿ. ನಾನಿಲ್ಲ ಜ್ಞಾಪಕಾಗ ಮೀಸಲಾತಿ ಕೊಡ್ಕೊಂಡು ಒಳ ಮೀಸಲಾತಿ ಕೊಡ್ಕೊಂಡು ಆಚೆಗೆ ಹಿಂದುಳಿದ ವರ್ಗತ್ತೂ ಕೂಡ ಕಾಪಾಡೋಣ. 96 ನಂತರ ರೋಸ್ಟರ್ ಬಿಂದುಕು ಬ್ಯಾಕ್ವರ್ಡ್ ಕ್ಲಾಸಸ್ ಸೊ ಅದು ತಪ್ಪಿತ್ತು. ದಿನವೊಂದೆಲ್ಲ ಸರಿ ಆಯ್ತು, ಎಲ್ಲ ತೀರ್ಮಾನ ಆಯ್ತು ಕ್ಯಾಬಿನೆಟ್ ಇಂದ ನಿನಗಣೆ ಅಂತೀನಿ. ಆ ಬದ್ಧತೆ ಇಲ್ಲದ ಬಗ್ಗೆ ನನಗೆ ಅದು ಗೊತ್ತೇ ಆಯ್ತಲ್ಲ. ಅದನ್ನ ಉಂಡು ಇದು ಇಲ್ಲಿ ಈಗ ಅದನ್ನ ಉಂಡು ಆನಂತ ಲಾಭ ನಿಂಗೆ ಕೈಲಿ ಎಣ್ಣಿ ತಪ್ಪಗೈಲ್ಲ ನನಗೆ ಅದು ಕಳೆದಂತೆಗೆ ಮಾತ್ರ ನಿಂಗೆ ದಿನಕ್ಕೆ ಆಪಂತ ಪರಿಣಾಮ ಗೊತ್ತಾಪ ಅಲ್ಲಿ ತಡ್ತದಕ್ಕಿನ್ನ ಅಂಡ ಪರಿಣಾಮ ಗೊತ್ತಾಪಲ ಅಂಡ ಲಾಭ ಗೊತ್ತಾಪಲ್ಲ. ಬಟ್ ಇದು ಆನದ್ದು ಉಳ್ಳ ವಿಚಾರಕ್ಕೆ ನಂಗೆ ಅದನ್ನ ಉಂಟು ಏನಾಗಿದ್ದು ನಂಗೆ ಹೇಳ್ತೀನಿ. ತರ ಚೆಂಗಪ್ಪಣ್ಣ ಹೆಣ್ಣು ತಕ್ಕು ಭಾರಿ ನೆಲ ತಕ್ಕು ಸಮಾನ ಸಮಾಜತ್ರ ನಿರ್ಮಾಣ ಆಂಡು ಎಲ್ಲ ವರ್ಗತರ ಜನಕ್ಕೆ ಕೂಡ ಎಂಗಳ ಮಕ್ಕಳಿಗೆ ಕೂಡ ಶಿಕ್ಷಣಕ್ಕೆ ಇನ್ನು ಸೇವೆಗೆ ಭದ್ರತೆ ಇರೋದು ಇನ್ನು ಅವಕಾಶ ಕೊಡಕ್ಕೆ ಅದೇ ತಕ್ಕನ ಪರಿಣಾಮ ಆ ರೀತಿಯಾದಂಥ ಅವರ ವ್ಯವಸ್ಥೆಗೆ ಇದೆಲ್ಲ ಕೂಡ ಕೈ ಜೋಡಿಸಿ ಕೆಲಸ ಮಾಡೋಣ. ಹಿಂದೆ ತರ ಈ ಕಳಿಕೂಟ ಕಳಿ ನಂಬೆ ಅಂತ ಉಂಟು, ಇದು ಯಶಸ್ಸಾಯ್ತು ನಡ್ಕೊಂಡು ಒಪ್ಪ ಕಾಲಕ್ಕೆ ಮಿಂಜತ ಕಾಲಕ್ಕೆ ಇನ್ನೆಚ್ಚಕ್ಕೂ ಒಳ್ಳೆ ಸಂಖ್ಯೆಯಲ್ಲಿ ಭಾಗವಹಿಸಿರುವಂತ ತಂಡ ಬಂತು. ಎಲ್ಲ ಹೆಗಡೆ ಸಮಾಜ ಹತ್ರ ಪ್ರತಿವಾರು ಒಕ್ಕ ಕೂಡ ಬಂತು ಕಲಿಪಂತ ಶಕ್ತಿ ದೇವ ಕೊಡ್ಕೊಡು. ಆ ಪಕ್ಷಕ್ಕೆ ಯಶಸ್ಸಾಯ್ತು ಈ ಕಾರ್ಯಕ್ರಮ ಕಾರ್ಯಕ್ರಮ ನಡ್ಕೊಳ್ಳೋದ್ರ ನಿಟ್ಟಿನಲ್ಲಿ ನಿಮಗೆ ಆರೈಸಿಟ್ಟಿತ್ತು. ತಾಯಿ ಕಾಗರಮ್ಮ ಈಶ್ವರ ಇದ್ದಿತ್ತಪ್ಪ ಎಲ್ಲ ನಾಡದ ದೇವಾನ್ ದೇವತೆಯ ಮಕ್ಕ ಸುಮಾರು ಮಕ್ಕ ಕಾಂಬ ಮಕ್ಕಳು ಯಾಕೆ ಮಕ್ಕ ಅಂತಂಗಿ ಭವಿಷ್ಯ ಹೆಂಗೆಲ್ಲ ಭವಿಷ್ಯ ನಿರ್ಮಾಣ ಆತಂಗೆ ಮಾತ್ರ ಸಮಾಜ ನಿಜಕ್ಕೂ ಪ್ರಗತಿ ಕಾಂಬ ಇದಾದ ಗೊತ್ತಿಂಗ್ ಆಪ್ಲ ಅದು ಹಿಂಗೆ ಅವಕಾಶ ಕೊಡ್ತಾರೆ. ಎಲ್ಲ ಬಲ್ಲೆ ವಿದ್ಯೆ ಬಲ್ಲೆ ಅವಕಾಶ ಹಿಂಗೆ ಕೊಟ್ಟಿತ್ತು. ನಂಗಡ ವಯಸ್ಕಾಲದ ಕಲ್ತು ನಂಗಡ ಮಕ್ಕಳೊಡಗ IAS ಆಗ್ತಿ IPS ಆಗ್ತಿ ನನ್ನಂತೂ ಸಂತೋಷ ಪಡುವಂತ ಸಂದರ್ಭ ನಿರ್ಮಾಣ ಆಡುವಂತೆ ಆ ತಾಯಿಗೆ ಪ್ರಾರ್ಥನೆ ಮಾಡಿತ್ತು. ನಿಮ್ಗೆಲ್ಲರೂ ಕೂಡ ಹೊಂಚಿಟ್ಟಿತ್ತು ವೇದಿಕೆ ಮೇಲಂತ ಎಲ್ಲ ಗುಣಪಟ್ಟ ಬಂದು ಹೊಂಚಿಟ್ಟಿತ್ತು. ನಿಂಗಕ್ಕೆ ಗೂರ್ನಾಡು ಕೊಡಗು ಹೆಗ್ಗಡೆ ಸಮಾಜ ನಂಗ ಕಟ್ಟಡ ನಂತರ ನಿರ್ಮಾಣ ಮಾಡೋ ಸಂದರ್ಭ ಅಂದು ಅನುಮತಿಯ ವಿಧಾನ ಪರಿಷತ್ತರ ಸದಸ್ಯ ಅಕ್ಕ ನಂಗ ದಂಡಾಯತ ಮುಂದೆ ನಂಗಡ ಸಮಾಜ ನಿರ್ಮಾಣ ಮಾಡೋಕೆ ಅಡಿಪಾಯ ಇಡುವಂತ ಸಂದರ್ಭದಲ್ಲಿ ಹೆಂಗ MLC ಪಕ್ಕ ಹಂಗೆ ಅಕ್ಕ ಅಂತಂಗಿ ಕರ್ನಾಟಕ ಸರ್ಕಾರದ MLA MLCಗೆಲ್ಲ ಹಣಕಾಸರ ವ್ಯವಸ್ಥೆ ಭಾರಿ ಕಮ್ಮಿ ಉಂಟು. ಆ ಸಂದರ್ಭದಲ್ಲಿ ನಂತಲ್ಲಿ ಕುಡಿಕೋ ನೀರ ವ್ಯವಸ್ಥೆ ಇದ್ದಿದೆ.
ಕಟ್ಟಡ ನಿರ್ಮಾಣ ಮಾಡುವ ಮುಂಚೆಗೆ ಕಟ್ಟಡ ಕಟ್ಟೋದು ನೀರಿದ್ರೆ ಆ ಸಂದರ್ಭಕ್ಕೆ ನಾನು ನಂಗ ಬಾರಿ ಒಡನಾಟ ಇತ್ತು, ಸ್ನೇಹಚಾರ ಇದ್ದಿತ್ತು. ಅಯ್ಯಂಗಳ ನಾನು ಕೇಟ್ಟು ನನಗೆ ಕುಡಿಕೋ ನೀರಿಲ್ಲ, ಕಳತರ ಅವಶ್ಯಕತೆ ಇದೆ ಮಾಡಿ ತಕೊಂಡು ಎಣ್ಣೆ ಒಡನೆ 50,000 ರೂಪಾಯಿ ದುಡ್ಡು ತಕೊಂಡಿ ಕಣತನ್ನ ನಿರ್ಮಾಣ ಮಾಡೋಕೆ ಅವಕಾಶ ಮಾಡಿ ತಂದ ಫಸ್ಟ್ ನಗರ ಸಮಾಜಕ್ಕೆ ತಂದ ವ್ಯಕ್ತಿ ಅವನು ಮತ್ತೆ ಅದರ ಜೊತೆಗೆ ಅಕ್ಕ ಈಗ ಅನುದಾನ ಕಮ್ಮಿ ಜೊತೆ ಕೂಡಿ ಸಮಾಜ ಕಟ್ಟೋದು ದುಡ್ಡು ಕಸರ ವ್ಯವಸ್ಥೆ ಅಂತ ನಾಡಪಡೆ ನಂಗ ಜೊತೆ ಸುತ್ತಾಡೋ ಇಂತ ವ್ಯವಸ್ಥೆ ಸಂದರ್ಭಕ್ಕೆ ನಾನು ದುಡ್ಡು ಕಸರ ವ್ಯವಸ್ಥೆ ಇಲ್ಲ ನಂಗಳ ಜನಾಂಗದ ಕೈಲಿ ಮೆಂಬರ್ಶಿಪ್ ಡೊನೇಷನ್ ಮಾಡಿ ಉಂಡು ಆ ಸಂದರ್ಭಕ್ಕೆ ಅಂದು ಅನುದಾನ ಹಿಂಗಕ್ಕೆ ಸರ್ಕಾರದ ಅನುದಾನ ಕಮ್ಮಿ ಉಂಡಿ ಕೂಡಿ 7 ಲಕ್ಷ ಫಸ್ಟ್ ಅನುದಾನ ತಪ್ಪಂದು ನಂಗಳ ಸರ್ಕಾರ ಕಟ್ಟಡ ನಿರ್ಮಾಣಕ್ಕೆ 50,000 ನೀರು ಕಲಕ್ಕೆ 7 ಲಕ್ಷ ರೂಪಾಯಿ ದುಡ್ಡು ತಂದ ವ್ಯಕ್ತಿ ಅವಳು ನನ್ನಗಳಲ್ಲಿ ನೀಗಳನ್ನು ತಂದು ಕೂರಿಸಿದ್ದಾನೆ. ಇದು ನಂಗಡ ಇಂತಂಜಿ ನಂಗಡ ಹೆಗಡೆ ಜನಾಂಗದ ಕೂಡ ಇಲ್ಲ ಬೆಚ್ಚಂಡ ಬಾಂಧವ್ಯ ನಂಗಡ ಸ್ನೇಹಚಾರ ಅದು ಸಾಕ್ಷಿ ಅಯ್ಯಂಗಳ ಹಿಂದು ಲಿಂಗ ತಾಕಿತ್ತು ಅಯ್ಯಂಗಿಂದು ನಂಗಡ ಕಟ್ಟಡ ನಿರ್ಮಾಣ ಕಾಯ್ತಿತ್ತು ಕೈಂದ ಕೂಡ ನಂಗ ಕ್ರೀಡಾ ಸಮಾರಂಭಕ್ಕೆ ಬೆಂದು ಹಾಕಿದ ಅಯ್ಯಂಗೆ ಸನ್ಮಾನ ಮಾಡುತ್ತಿ ಆಚಂಡಿ ಕ್ರೀಡಾ ಪ್ರಾಧಿಕಾರದ ಅಧ್ಯಕ್ಷನಾಯಿತು ಉಪಾಧ್ಯಕ್ಷನಾಯಿತು ಆನವಿನ ಅಯ್ಯಂಗೆ ನಂಗೆ ಫಸ್ಟ್ ಕಿಟ್ಟಿ ನಂಗೆ ಹಿಂಗಳ ಈ ಮಿಂಗನೆ ಸನ್ಮಾನ ಮಾಡೋಡಿಯತ್ತು ಇಂದು ಹೆಗಡೆ ಸಮಾಂತರ ಪರವಾಯಿತು ನಾನು ಹಿಂದೆ ನಂಗೆ ಇದು ಅಯ್ಯಂಗೆ ಸನ್ಮಾನ ಕಾರ್ಯಕ್ರಮ ಮಾಡೋದು ಬೆಚ್ಚಂಡಿತ್ತು ಅದನ್ನು ನೀವು ಸ್ವೀಕಾರ ಮಾಡೋದು ಅನ್ನಕೊಳ್ಳೋದು ಮಾಡೋದು ನಾನು ಮನವಿ ಮಾಡಿ ನಮಸ್ಕಾರ. ಜನಾಂಗಗಳ ಜನಾಂಗಗಳ ஒரு ஆயுதத்தி அல்வா எதிரே சமுதாயம் வச்சு தப்பாப்புல அவங்க பல சதமானத்துக்கு దాని సాక్షి ఉంది. దేవి కొడుకు రాజేంద్ర విరుద్ధ ಹೋರಾಟ ಮಾಡಿದ ಪುರುಷಗ ಐರಾಣಿ ಟಿಪ್ಪು ಸುಲ್ತಾನರ ವಿರುದ್ಧ ಹೋರಾಟ ಮಾಡಿದ ಪುರುಷಗ ತದನಂತರ ಸ್ವಾತಂತ್ರ್ಯ ಹೋರಾಟದಲ್ಲಿ ನಿನ್ನ ಕಾಣಿಕೆ ಅಂತ ಎಲ್ಲವೂ ಗೊತ್ತಿದೆ. ಅದನ್ನು ಗುರುತಿಸಿಟ್ಟಿದ್ದೀನೋ ಈ ಸಂದರ್ಭದಲ್ಲಿ ಇಷ್ಟಪಡಿ. ಸ್ನೇಹಿತರೆ, ಇದರ ಸಮುದಾಯದಲ್ಲಿ ಮಿಲಿಟರಿ ಇತ್ತು. ಅದೇ ರೀತಿ ಮೊದಲನೇ ರಂಗಕ್ಕೆ ಬೇರೆ ಕನ್ನಡದವರು ಪೊಲೀಸ್ ಇಲಾಖೆಯವರು ಕೂಟಿ ಮಲ್ಯ ಕನ್ನಡದವರು ಸಮುದಾಯ ಹೊತ್ತು ದಂಡ ತಕ್ಕಿಲ್ಲ. ಜೊತೆಯಲ್ಲಿ ಪಂಡು ನಾಡ ಅಪ್ಪ ಇವರು ಬಾಟೆಗೆ ಉಪಯೋಗಿಸ್ತೀವಿ. ಅವಳ ಮಗನ ಮತ್ತು ಕಾಡಿದ್ದು ಇಕೊಂಡು ನಿಜ ಅಲ್ಲಿ ಬಾಟೆ ಮುಗಿ ನಾಡ ಅಪ್ಪ ತೋಕು ಬೆಳೆಯಲಿಕ್ಕೆ ಅವನು ಬಳದ ಸಂಬಂಧ ನಾನು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಇಪ್ಪತ್ತ ಈ ಸಡಕ್ಕೆ ರವೀಂದ್ರನು ಸಾಹಸ ಇಡೀ ಜನಾಂಗಿ ನನ್ನ ಮನೆಯ ನಿಪ್ಪಂಡಿ ಭಾರಿ ಜಾಸ್ತಿ ಬಹುಮತ ಗೆಲ್ಚುವತ್ತು ನನ್ನ ಎಲ್ಲದೇ ರೀತಿಯ ಸಮುದಾಯ ಭಾಗೀದಾರರಾಯಿತು ಭಾರಿ ಖುಷಿ ಇಷ್ಟಪಡಿ. ಆದ್ಮೇಲೆ ಇದು ನಗರ ಜನಗತಿಗೆ ಗುರುತಿಸಲ್ಪಟ್ಟ ಸಂಘಟಿತವಾದ ಸಮಾಜ ಅದು ಸಾಕ್ಷಿ ನನ್ನ ಜಗತ್ತು ಕಣ್ಣು ಅಂತ ಬರುತ್ತಾನ ಎದುರು ಸಮಾಜ ದಿಕ್ಕಗಳ ಅದು ಊರ ಸಮಾಜಕ್ಕೂ ಕಣ್ಣಿದೆ ಹೆಚ್ಚಾಯ್ತು ಬಹಳ ವಿಸ್ತಾರ ಆಯ್ತಿತ್ತು. ಮಡಿ ಎಲ್ಲ ಮಂಗಳ ಹೋಯ್ತಿದ್ದು ಇಟ್ಟಾಗ ಎಲ್ಲರಿಗೆ ಅದನ್ನು ನವೀಕರಣ ಮಾಡ್ತಿದ್ದೀವಿ. ಇಟ್ಸ್ ಅ ಪರ್ಫೆಕ್ಟ್ ಸಮಾಜ. ಏದೈತೆ ಅದು ಸೇರಿಸಿ ಇವರೆಲ್ಲ ಕಲಬಟ್ಟ ನಾಯಕತ್ವ ಕೋಪ ತಕ್ಕೊಂಡು ಈ ಸಂದರ್ಭಕ್ಕೆ ವಿಶೇಷ ಐತಿ. ಇದನ್ನ ಫ್ಯಾಬ್ರಿಕ್ ಬಿಡೋದನ್ನ ಮಾಡೋಕೆ ಒಂದೊಂದು ಕೂಡ ಒಗ್ಗಟ್ಟಿನ ಪ್ರದರ್ಶನ ನಿನ್ನ ಕಾರಣ ಕೊಡಬೇಕು ಇಲ್ಲೇ ಕುಡಿಯೋದು ಕೊಡ್ಬೇಕು ಚೌಡಿ ಕೊಡ್ಬೇಕು ನಂಗೆ ಒಂದಾಪ ಇರ್ತೀವಿ. ಇಲ್ಲಿದ್ದವರು ಸ್ಪೋರ್ಟ್ಸ್ ಕೂಟಕ್ಕೂ ನಂಗ ಒಂದಾಪುವ ಸಂದರ್ಭದನ್ನ ನಂಗೆ ಎಲ್ಲರಿಗೂ ಬೆಲೆಗೆಲ್ಲ ಕುಡಿತು ಮಾಡಿದ್ವಿ.
ಅದಕ್ಕೆಲ್ಲ ಅರ್ಪಿಕೊಂಡು ಇಲ್ಲಿ ನಮ್ಮಂತ ಎಲ್ಲರೂ ಕೂಡ ಆತ್ಮೀಯ ಅಭಿನಂದನ ವಿಷಯಗಳನ್ನ ಕಾಲುಗಳಿಲ್ಲ ಸಂಬಂಧಿಸಿಲ್ಲ ನಾನು ಪೌರನಡಿಕೆ ಪೌರನಾಗಿ ಸುಮಾರು ಕೆಲಸ ಉಂಟು ಹಾಕಲಿಕ್ಕೆ ಕ್ಯಾಡಿ ಇಲ್ಲ ಅದಕ್ಕೆ ಅವರು ಅರಗಂಟೆ ಇದ್ದಿದ್ದು ಪೋಟಿ ಹೇಳಿ ಈಗೆಲ್ಲರಿಗೂ ನಲವಾಡು ಬೇಟೆ ತಕ್ಷಣ ಕೊಡಗು ಹೆಗ್ಗಡೆ ಸಮಾಜದ ಮಾಜಿ ಅಧ್ಯಕ್ಷನಾಗಿದ್ದೇನೆ. ನಾನು ಕೊಡಗು ಹೆಗ್ಗಡೆ ಸಮಾಜದಲ್ಲಿ ಸಾಧಾರಣ 30 ವರ್ಷದ ಸೇವೆ ಮಾಡಿ ನನ್ನೊಂದು ವಿಶೇಷ ಅನುಭವ ಆ ಸಮಾಜದ ಬಂಧುಗಳ ಮೇಲೆ ಆತ್ಮೀಯತೆ ಎಲ್ಲ ಇದೆ. ಈ ಕೊಡಗು ಹೆಗ್ಗಡೆ ಸಮಾಜ 1948ರಲ್ಲಿ ನಮ್ಮ ಹಿರಿಯರು ಸ್ಥಾಪನೆ ಮಾಡಿದರು. ಆ ಸ್ಥಾಪನೆ ಮಾಡಿದರಿಂದ ಅದು ಕುಂಟುತ್ತಾ ಬಂದು 1982ರಲ್ಲಿ ನಾನು ಈ ಸಮಾಜದ ಅಧ್ಯಕ್ಷನಾಗಿ ಅಧಿಕಾರ ವಹಿಸಿಕೊಂಡೆ. ಅಧಿಕಾರ ವಹಿಸಿಕೊಳ್ಳುವಾಗ ನಾವು ನಮ್ಮ ಆರ್ಥಿಕ ಪರಿಸ್ಥಿತಿ ತುಂಬ ಹದಗೆಟ್ಟಿತ್ತು. ಆದರೂ ಅದನ್ನು ಅಧಿಕಾರ ವಹಿಸಿಕೊಂಡು ಮುನ್ನಡೆಸಲು ತುಂಬ ಪ್ರಯತ್ನ ಪಟ್ಟವು. ಆ ಸಮಯದಲ್ಲಿ ನನಗೆ ಸರ ಚಂಗಪ್ಪ ಮತ್ತು ಇನ್ನಿತರರು ನಮ್ಮ ಜೊತೆ ಬಂದು ಈ ಕಾರ್ಯಕ್ರಮಕ್ಕೆ ಇನ್ನು ಹೆಗ್ಗಡೆ ಸಮಾಜದ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದರು. ಅವರು ಕೈ ಜೋಡಿಸಿದ ಮೇಲೆ ನಮಗೆ ಫಸ್ಟ್ ನಾವು ಒಂದು ಕಟ್ಟಡವನ್ನು ಕಟ್ಟೋಣ, ನಮ್ಮೊಂದು ಸಮಾಜ ಕಲ್ಯಾಣ ಇದು ಸಮಾಜ ಅಥವಾ ಕಲ್ಯಾಣ ಮಂಟಪವನ್ನು ಕಟ್ಟೋಣ. ಅದು ಕಟ್ಟಿದರೆ ನಮಗೆ ಒಂದು ಒಗ್ಗಟ್ಟಿಗೆ ಒಂದು ಸ್ಥಳ ಆಗ್ತದೆ, ಅಲ್ಲಿ ಅದರ ಮುಖಾಂತರ ಮಾಡೋಣ ಅಂತೇಳಿ ನಾವು ಮೊದಲು ಕಾರ್ಯಕ್ರಮ ಮಾಡಿದೆವು. ಅದೇ ಸಂದರ್ಭದಲ್ಲಿ ನಮ್ಮಲ್ಲಿದ್ದ ಕಾರ್ಯಕಾರಿ ಮಂಡಳಿ ಸದಸ್ಯರು 2000 ಇಸವಿಯಲ್ಲಿ ಯಾಕೆ ನಾವು ಒಂದು ಕ್ರೀಡಾಕೂಟವನ್ನು ಮಾಡಬಾರ್ದು, ಕ್ರೀಡಾಕೂಟ ಮಾಡಿದರೆ ಅಲ್ಲಿ ಭಾಳ ಒಳ್ಳೆಯದಾಗುತ್ತೆ, ನಮ್ಮ ಜನಾಂಗದಲ್ಲಿ ಬಾಂಧವ್ಯತೆ ಹೆಚ್ಚುತ್ತದೆ ಮತ್ತು ನಮಗೆ ಪ್ರತಿಯೊಬ್ಬರನ್ನು ಪರಿಚಯ ಆಗುವ ಒಂದು ಸಂದರ್ಭ ಅಂತೇಳಿ ಇದೆ. ಬಹುಶಃ ನಾವು ಕ್ರೀಡಾಕೂಟ ಮಾಡಿದಾಗ ಅವತ್ತು ನಾವು ಜೂನಿಯರ್ ಕಾಲೇಜ್ ಗ್ರೌಂಡ್ ವಿರಾಜಪೇಟೆಯಲ್ಲಿ ನಾವು ಕ್ರೀಡಾಕೂಟವನ್ನು ಮೊಟ್ಟ ಮೊದಲನೇ ಆಯೋಜಿಸಿದೆವು. ಆಯೋಜಿಸಿದ ದಿನ ಅವತ್ತು ಯಾವ ಬಂಧುಂದ ಬರಲ್ಲ, ಕೊಡಗಿನಲ್ಲಿ ಒಂದು ಬಂಧು ಕರೆ ನೀಡಲಾಯಿತು. ಆ ಬಂಧು ಕರೆ ಇದ್ದರೂ ನಮ್ಮ ಒಂದು ಸಾಧಾರಣ 3000 ಜನ ನಮಗೆ ಹೆಗ್ಗಡೆ ಜನಾಂಗದ ಬಾಂಧವರು ಬಂದು ಸೇರಿ ಅದನ್ನು ಭಾಳ ಚೆನ್ನಾಗಿ ನಡೆಸಿಕೊಟ್ರು. ಮೊದಲನೇದಾಗಿ ನಾವು ಕ್ರಿಕೆಟ್ ಅದನ್ನು ಆಯೋಜಿಸಿದೆವು. ಟೆನ್ನಿಸ್ ಬಾಲ್ ಕ್ರಿಕೆಟ್ ಆಯೋಜನೆಯಲ್ಲಿ ಆ ವರ್ಷ ಬಹುಶಃ 22-23 ಟೀಮ್ ನಮ್ಮ ನಾನಾ ಕಡೆಯಿಂದ ಬಂದು ಸೇರಿ ನಾವು ಕ್ರೀಡಾಕೂಟವನ್ನು ರಚಿಸಿದೆವು. ನಮ್ಮಲ್ಲಿ ಜನಸಂಖ್ಯೆ ನಾವು ಸ್ವಲ್ಪ ಕೊಡಗಿನಲ್ಲಿ ಎರಡನೇದು ಜನಸಂಖ್ಯೆ ಹೆಚ್ಚು ಜನಾಂಗ. ಆದರೆ ನಮಗೆ ಕುಟುಂಬವರು ಮಾಡಲಿಕ್ಕೆ ಆಗದೇ ಇದ್ದಾಗ ನಾವು ಝೋನ್ ಕೊಡಗಿನನ್ನು ಒಂದು 10 ವಿಭಾಗವಾಗಿ ವಿಂಗಡಿಸಿಕೊಂಡು ಕೊಂಡವು. ಯಾಕೆಂತಂದರೆ ಪ್ರತಿಯೊಂದು ಜನಾಂಗದವರಿಗೂ ಪ್ರತಿಯೊಬ್ಬರಿಗೂ ಇದರಲ್ಲಿ ಅವಕಾಶ ಸಿಕ್ಕಬೇಕು ಅನ್ನೋ ಉದ್ದೇಶದಿಂದ 10 ಭಾಗಗಳನ್ನ ಮಾಡಿದೆವು. ಒಂದೊಂದು ಭಾಗದಿಂದ 3-4 ಟೀಮ್ಗಳನ್ನ ಹಾಕಲು ನಾವು ಅನುಮತಿ ಕೊಟ್ಟೆವು. ಅದೇ ರೀತಿ 3-4 ಟೀಮಿನಲ್ಲಿ ಈಗ ಮಾಡ್ತಿದೆ. ಈ ವರ್ಷವು 24 ಟೀಮ್ ಇದೆ. ಇದು ಏನಂದರೆ ನಮ್ಮ ಈ ಸಮಾಜದ ಕ್ರೀಡಾಕೂಟದ ಉದ್ದೇಶವೇ ನಮ್ಮ ಒಗ್ಗಟ್ಟಿನ ಸಂಕೇತ. ಈ ಒಗ್ಗಟ್ಟು ಇಲ್ಲ ಅಂತ ಹೇಳಿದ್ರೆ ನಮಗೆ ಯಾವುದನ್ನು ಪಡೆಯಲು ಸಾಧ್ಯವಿಲ್ಲ. ಕೊಡಗಿನಲ್ಲಿ ಈ ಕೊಡಗು ಹೆಗ್ಗಡೆ ಸಮಾಜ ಅನ್ನೋದು ಇದೊಂದು ದೊಡ್ಡ ಸಂಸ್ಥೆ. ಈ ಸಂಸ್ಥೆ ಆಧಾರದಲ್ಲಿ ನಾವು ಈ ವರ್ಷ ತಾನೇ ನಮ್ಮ ನಾಯಕರಾದ ಅಜ್ಜಿಗುಟ್ಟ ಪೊನ್ನಣ್ಣವರ ಸಹಭಾಗಿ ಅವರ ಮುಖಾಂತರ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿ ನಮ್ಮ ಸಮಾಜದ ಏಳಿಗೆಗೆ ಅನುದಾನ ಕೊಡಬೇಕೆಂದು ಕೇಳಿಕೊಂಡ ಮೇಲೆ 30 ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ಸಮಾಜದ ಕಾರ್ಯವನ್ನು ಮುಗಿಸಿದ್ದೇವೆ. ಅದೇ ರೀತಿ ಇದು ಒಗ್ಗಟ್ಟಿನ ಸಂಕೇತ ಅದರಿಂದಾಗಿ ನಾವು ಹೋಗಿ ಕೇಳಿದಾಗ ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ಇದೇ ರೀತಿ ನಮ್ಮಲ್ಲಿ ಕೊಡಗಿನಲ್ಲಿ 21 ಭಾಷಿಕ ಸಮುದಾಯ ಇದ್ದಾರೆ. ಕೊಡೋರನ್ನು ಬಿಟ್ಟರೆ ಬಹುಶಃ 20 ಭಾಷಿಕ ಸಮುದಾಯದವರು. ಆ 20 ಭಾಷಿಕ ಸಮುದಾಯದವರು ತುಂಬ ದುರ್ಬಲರಾಗಿದ್ದಾರೆ. ಅವರು ಸಹ ಇದೇ ರೀತಿಯನ್ನು ಕೈ ಜೋಡಿಸಿ ಒಗ್ಗಟ್ಟಾಗಬೇಕು ಅಂತೇಳಿ ನನ್ನೊಂದು ಅಭಿಪ್ರಾಯ. ಅದಕ್ಕೆ ಈಗ ತಾನೇ ನಾವು ಕೊಡೋತಕ್ಕ ಜನಾಂಗಗಳ ಒಕ್ಕೂಟ ಅಂತೇಳಿ ಒಂದು ಸಂಘಟನೆ 2003ರಲ್ಲಿ ಅಸ್ತಿತ್ವದಲ್ಲಿ ಇತ್ತು. 2003ರಿಂದ ಸುಮಾರು 2015ರವರೆಗೆ ಅದು ಸ್ವಲ್ಪ ಹಾಗೆ ಕುಂಟುತ ಬಂದಿತ್ತು ಅಂದರೆ ಹೇಳ್ಬೋದು. ಆಗ ಸರಾ ಚಂಗಪ್ಪನವರು ಇದ್ದರು. ಸರಾ ಚಂಗಪ್ಪನವರು ಅದರ ಅಧ್ಯಕ್ಷರಾಗಿದ್ದರು. ಈಗ ಅದನ್ನು ನಾವು ಮುಂದಕ್ಕೆ
ಇದನ್ನು ಸಂಘಟನೆಯನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಮತ್ತು ಅದರ ಕಾರ್ಯಚಟುವಟಿಕೆಯನ್ನು ಮಾಡಲಿಕ್ಕೆ ಈಗ ನಾನು ಅಧ್ಯಕ್ಷನಾಗಿದ್ದೇನೆ. ಬಾಕಿ 21 ಭಾಷಿಕ ಸಮುದಾಯವರು ಸೇರಿಕೊಂಡು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಮ್ಮ 21 ಭಾಷಿಕ ವರ್ಗದ ಸಮುದಾಯಕ್ಕೆ ಏನು ಬೇಕು ಬೇಡಿಕೆ ಇದೆ ಅದನ್ನು ನಾವು ಸಂಬಂಧಪಟ್ಟ ಸರ್ಕಾರದ ಮುಂದೆ ಇಟ್ಟು ಪಡೆಯಲು ಯಶಸ್ವಿಯಾಗಿದ್ದೇವೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅದೇ ರೀತಿ ಈ ಕೊಡಗು ಹೆಗ್ಗಡೆ ಸಮಾಜದ ಇದೇ ರೀತಿ ಕ್ರೀಡೋತ್ಸವ ಇನ್ನು ಮುಂದೆ ನಾವು ನಡೆಸಿಕೊಂಡು ಹೋಗಬೇಕು. ನಾವೆಲ್ಲರೂ ಒಂದಾಗಬೇಕು. ನಾವು ಒಂದಾದರೆ ಮಾತ್ರ ನಮಗೆ ಒಗ್ಗಟ್ಟಿದ್ದರೆ ಮಾತ್ರ ನಮಗೆ ಬಲ ಇರೋದು. ಒಗ್ಗಟ್ಟು ಇಲ್ಲದಿದ್ದರೆ ನಾವು ನಮ್ಮ ಸಮಾಜ ಮುಂದಕ್ಕೆ ಬರಲು ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾನು ಕೊಂಗೆಪೇಂಟ ಮಾಚೆಯಿಂದ ರಿಟೈರ್ಡ್ ಸಬ್ ಇನ್ಸ್ಪೆಕ್ಟರ್ KSRP ಬ್ಯಾಂಗ್ಳೂರು. ನಾಡ ಮಿಸಸ್ ಸುಶೀಲ ಅವಳು ಸಂಜೆ ಗಾಂಧಿ ಹಾಸ್ಪಿಟಲ್. ನಾನು ರಿಟೈರ್ಡ್ ಆಯಿತು 5 ಕಾಲ ಆಚೆ. நாட மோண்ட பேத்தில் ட்ரோஃபி கொடுக்கொண்டு வந்து சுமார் காலத்திலே ஒரு ஒத்தடை இஞ்சது ಅದು ಆತಲ್ಲ ಆನಂದ ಉಂಡು ಈ ಕುರಿ ನಾನು ಕೊಡ್ಬೇಕು ಮನಸ್ಸು ಮಾಡಿ ಅದನ್ನು ಕೊಂಡು ಟ್ರೋಫಿನ ದಾನ ಮಾಡಿ ಈ ಕುರಿ ಈ ನಾಡಮು ಎಕ್ಸ್ಪೈರ್ಡ್ ಆಯಿತು ಅನ್ಎಕ್ಸ್ಪೆಕ್ಟೆಡ್ ಆಯಿತು ಎಕ್ಸ್ಪೈರ್ಡ್ ಆಯಿತು ಅವನ ಪದತ್ಲಿಕ್ಕೆ ಟ್ರೋಫಿ ನಾವು ದಾನ ಮಾಡಿಲ್ಲ ಅವನ ಆತ್ಮಕ್ಕೆ ಶಾಂತಿ ಕಟ್ಟಿಡು ನೆಕ್ಸ್ಟ್ ನಗಡೆ ಹೆಗ್ಗಡೆ ಸಮಾಜ ಇಂಪೂರ್ ಆಡು ಮುಂಜಕ್ಕೂ ನಾನು ಜನ ಸಹಾಯ ದಾನ ಮಾಡಿದ್ವಿ ಅಂದನಿಟ್ಟು ಅಗ್ರಿ ಸಮಾಜ ನಗಡೆ ಇನ್ನೂ ಎತ್ತರಕ್ಕೆ ಪೋಂಡು ನಾನು ಸುಶೀಲ ಮಾಚೆಯಿಂದ ನಾನು ನರ್ಸಿಂಗ್ ಸೂಪರಿಂಟೆಂಟ್ ಸಂಜಯ್ ಗಾಂಧಿ ಆಕ್ಸಿಡೆಂಟ್ ಹಾಸ್ಪಿಟಲ್. ಸೊ ನಾಡಮೋ ಸಚಿನ್ ಮಾಚೆಯಿಂದ ಅವನು ಚಾಯ್ ನಲ್ಲವರು ಕಳಿಕಾರ ಅಚ್ಚಗೆ ತುಂಬ ಚಾಯ್ ಕಳ್ಕೊಂಡಿತ್ತು. ಕ್ರಿಕೆಟ್ ಕ್ಯಾಪ್ಟನ್ ಆಯಿತು ಇಂಜತ್ ಆತೂರು ಟೀಮ್ರ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಯಿತು ಅವನವ್ರು ಇದಾಚಿ ಅವನ ಜ್ಞಾಪಕಾರ್ಥ ಆಯಿತು ನಂಗೆ ಅವರು ಟ್ರೋಫಿ ಕೊಡ್ಕಾರ ಜ್ಞಾನ ಮಾಡಿತ್ತು ದನ ಕುಡಿತು ಅವರು ಟ್ರೋಫಿ ಕೊಡ್ತಾರೆ. ಸೊ ದಾರಂಗೆ ವಿನ್ನಾಡು ಚಾಯ್ ಕಳಿಪಂಗೆ ವಿನ್ನಾಂಡು ವಚ್ಚಿಗೆ ಅವನ ಆತ್ಮಕ್ಕೆ ಶಾಂತಿ ಕೊಡುವ ಏನಂಚೆ ಅವನ ನಲ್ಲವರು ಕಳಿಕಾರ പിന്നെ KPL ಇದ್ದಾಗ ಮಾಪಕ್ಕೆ ಇಂಜತ್ ಆ ಥರ ಕಳ್ಸಿತ್ತು. ಅಲ್ಲಿ ಅಕಾಡೆಮಿ ಕಳ್ಸಿತ್ತವ ಅದನ್ನಾಯ್ತು ಅವನ ಪೆದ ತುಂಬ ಇದಲಿಂತು ಬ್ಯಾಂಗ್ಳೂರ್ಲಿ ಇಲ್ಲಿ ವಚ್ಚಿಗೆ ಚಾಯ್ ಕಳಿಸಿ ಎಲ್ಲ ಕಳೆಯಲು ಕಳಿಸಿದ್ರು. ಇನ್ನೇ ನಂಗಡೆ ಹೆಗ್ಗಡೆ ಸಮಾಚಾರಕ್ಕೆ ನಾನು ಅಭಿನಂದನೆ ಅನ್ನೋಡು ಏನಂಚಂಗೆ ಹಂಗವರು ಉದ್ಘಾಟನೆ ಇಂಜತ್ നല്ല ഇതിൽ എണ്ണിത്ത് ഞങ്ങൾക്ക് സഹಕಾರ ಬೆಚ್ಚರಿ ಅಂತ ಅನೇಕ ಕಪ್ಪು ಬೆಚ್ಚಿತ್ತು ಅವನ ಬಗ್ಗೆ ಎಲ್ಲರಿಗೂ ಅಭಿನಂದನೆ ಹೆಚ್ಚಿಗೆ. ಓಕೆ ನಾನು ಚರಮಂಡ ಅಪ್ಪಣಪ್ಪು ವಯ್ಯಂದು ಹೆಗ್ಗಡೆ ಸಮಾಜ ಹತ್ರ ಉಪಾಧ್ಯಕ್ಷ ಆಯಿತು ಉಳ್ಳೈಕ ನಂಗೆ ಸುಮಾರು 26ನೇ ಕಾಲ ಇದು 26 ಕಾಲ ಮಿಂಜೆ ನಂಗೆ ನಂಗಡೆ ಹೆಗ್ಗಡೆ ಸಮಾಜத்தில் ஒரு ಒಗ್ಗಟ್ಟು ಪ್ರೀತಿ ವಿಶ್ವಾಸ ಬರೋಣ ಅಂತ ಅದಕ್ಕೋಸ್ಕರ ನಂಗೆ ஒரு ಕ್ರಿಕೆಟ್ ಟೂರ್ನಮೆಂಟ್ വെച്ചിട്ടുണ്ട്. ಆ ಟೂರ್ನಮೆಂಟ್ಲಿ ನಂಗೆ ಈಗ ಕ್ರಿಕೆಟ್ ತ್ರೋಬಾಲ್ പിന്നെ ಟಗ್ ಆಫ್ ವಾರ್ ಏನಾರು ಬೆಚ್ಚಣಿತ್ತು. ಅಲ್ಲೇ ಜೂನಿಯರ್ ಟೀಮ್ ಮಕ್ಕಳದು ಕ್ರಿಕೆಟ್ ಬೆಚ್ಚಣಿತ್ತು. ಅಲ್ಲೇ ಜನರ ಸ್ಪಂದನ ಚಾಯಲ್ ಆಯನುಂಡು 26ನೇ ಕಾಲಕ್ಕೂ ಇಂದಕ್ಕೆ നല്ല ಜನ ಕೂಡಿತು നല്ല ವ್ಯವಸ್ಥೆಲ್ಲ ಆಯನುಂಡು ಇಂದಕ್ಕೆ ನಂಗಡೆ ಈ ಫಂಕ್ಷನ್ಗೆ ನಂಗಡೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಕಾನೂನು ಸಲಹೆಗಾರ ಶ್ರೀಮಾನ್ ಪೊನ್ನಾನಗೆ ಬಂದಿತ್ತು. ಹಂಗೆ ಈಗ ಉದ್ಘಾಟನೆ ಮಾಡಿದ್ದು ಪೋಚಿ ಅದೇ ಮಾದರಿ ನಂಗಡ MLC ಅರುಣ್ ಮಾಚೆ ನಂಗಡ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷನಾಯ್ತು ಹಿಂಗೆ ಹಂಗಳು ಬಂದಿತ್ತು ಅಂದಂಗಡ ಕಾರ್ಯಕ್ರಮ ಹತ್ರ ಉದ್ಘಾಟನೆ ಮಾಡಿದ್ದು ಪೋಚಿ ನನಗೆ ಜನ ಎಲ್ಲ ಕೂಡಿತು ಭಾರಿ ಚಾಯ್ಲು ಆಯನುಂಡು ತೊಂದರೆ ಇಲ್ಲ ಮಕ್ಕಳ ಜನಾಂಗತ್ರ നല്ല ಸಪೋರ್ಟ್ കിട്ടിയുണ്ട്. ಈ ಕಣಕ್ಕೆ ನನಗೆ ಏದು ತೊಂದರೆ ಆಕತ್ತನೇ ಎಲ್ಲ ಕಾಲ ಸ್ಪೋರ್ಟ್ಸ್ ಚಾಯ್ಲ್ ನಡೆದುಕೊಂಡು ಎಲ್ಲ ಒಗ್ಗಟ್ಟಿನ ಚಾಯ್ಲ್ ಮೇಂಟೈನ್ ಮಾಡಿಕೊಂಡು ಎಲ್ಲರೂ ಅದೇ ರೀತಿ ಆಡಳಿತ ಮಂಡಳಿ ವಚ್ಚಿಕೆ ಎಂಗಳ ಪ್ರೀತಿ ವಿಶ್ವಾಸ ಇಡ್ತಂಡು ಎಲ್ಲರ ಸಹಕಾರ ಇಡ್ತಂಡು ಆಮೇಲೆ ಸ್ಪೋರ್ಟ್ಸ್ ಸಂಚಾಲಕಗಳ ಮಾಡಿಂಡು ಆ ಸ್ಪೋರ್ಟ್ಸ್ ಸಂಚಾಲಕನ ನಾಗೇಶನ ವಚ್ಚಿಕೆ ಅಯ್ಯಗಳು ಭಾರಿ ಇಂಟ್ರೆಸ್ಟ್ ಮಾಡಿಕೊಂಡು ಇವ್ ಮಿಂಜ ನಂಗಡ ಸೆಕ್ರೆಟರಿ ಏನಂತ ಪಡഞ്ഞാಳ ಪ್ರಭು ಹೆಂಗಳು ವಚ್ಚಿಕೆ ಚಾಯ್ಲು ಸಮಾಜದ ಕಾರ್ಯದರ್ಶಿ ಆಯಿತು ಕೆಲಸ ಮಾಡಿನುಂಟು ಚಾಯ್ಲು ವ್ಯವಸ್ಥೆ ಮಾಡಿನುಂಟು ತೊಂದರೆ ಇಲ್ಲ ಎಲ್ಲ ತಟ್ಲು ನಂಗಳ ಸಮಾಜ ಮಿಂಜಕ್ಕೆ ಪೋಯಿನುಂಟು ಇಕ್ಕ ಕಡೆ ಜನ ಬಂಡಾರ್ತ್ಲಿಂಜತ್ತು ಮಿಂಜ ಸಮಾಜ ಇಕ್ಕ ತೊಂದರೆ ಇಲ್ಲ ಸಮಾಜದ ಬಟ್ಟೆಲಿ ಪೋಪಕ್ಕೆ നല്ല ಅನುಕೂಲ ಜನರ ಸ್ಪಂದನ ಎಲ್ಲ ಚಾಯ್ಲಾಯಿನುಂಟು ಗೌರ್ಮೆಂಟಿಂದ ಅನುದಾನ കിട്ടിತು. ಈ ಗುರಿ ವಚ್ಚಿಗೆ 40 ಲಕ್ಷ ನಂಗಡ ಶಾಸಕ ಇದಕ್ಕೆ ಮುತ್ತೂರು ಜಿಲ್ಲೆ 40 ಲಕ್ಷ ದುಡ್ಡು ಬಂದಿತ್ತು. ಅನ್ನೆ ಮಿಂಜಕ್ಕೆ ಸಹಕಾರ ಇರಡು ಎಲ್ಲರದ್ದು ಸಹಕಾರ ಇರಡು ಮಿಂಜಕ್ಕೆ ಸ್ಪೋರ್ಟ್ಸ್ ಚಾಯ್ಲ್ ಆಯುಂಟು ಇಪ್ಪ ಜನಾಂಗಡದು ಪ್ರತಿಯೊಬ್ಬರು ಜನಾಂಗಡದ ವಚ್ಚಿಗೆ ಒಕ್ಕಡದ ಅವಡ ಎಲ್ಲ ಸಹಾಯ ಇರಡು ನಾನಿಂಡು ನಾನು ನಂಗಡ ಕುಲದೇವತೆ ನನ್ನ ಇಗುತ್ತಪ್ಪ ಕಾವೇರಿ ಅಮ್ಮನ ಓಡಿಯಂಡು ನಾನು ಎಲ್ಲರಿಗೂ ಯಾವ ಧನ್ಯವಾದ ಅರ್ಪಿಸಿಟ್ಟೆ. ಸರಿ.
ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.